ಇನ್ನು ರೌಡಿ ಶೀಟರ್ ಬಿಕ್ಲು ಶಿವನ ಮರ್ಡರ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕೊಲೆಯಲ್ಲಿನ ಆರೋಪಿಗಳ ವಿಚಾರಣೆ ಆಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಜಗ್ಗ A1 ಈ ಬಿಕ್ಲು ಶಿವ ಮತ್ತು ಜಗ್ಗನ ನಡುವೆ ಮುನಿಸಾಗಿದ್ದಕ್ಕೇನೆ ಇದೆಲ್ಲವೂ ಕೂಡ ಆಗಿದ್ದು ಅಂತ. ಆ ಮುನಿಸಿಗೆ ಕಾರಣ ಏನು? ಬಿಕ್ಲು ಶಿವನ ಆ ಒಂದು ಮಾತೆ ಕೊಲೆಗೆ ಏನಾದರೂ ಕಾರಣ ಆಯ್ತಾ? ಬಿಕ್ಲು ಶಿವ ಕೊಲೆಗೆ ಕಾರಣವಾಗಿದ್ದಂತಹ ವಿಡಿಯೋ ಲಭ್ಯವಾಗಿದೆ ಅಂತ. ಜಗ್ಗ ಮತ್ತು ಶಿವನ ನಡುವೆ ಜಗಳ ತಂದಿಟ್ಟಿದ್ದು ಆಟೋ ಜಾಯ್ ಅನ್ನೋನು. ಮಲಯಾಳಿ ಅಜಿತ್ನ ಬಲಗೈ ಬಂಟ ಈ ಆಟೋ ಜಾಯ್ ಅನ್ನೋನು. ಇಬ್ಬರ ನಡುವೆ ಜಗಳ ತಂದಿಟ್ಟು ಮಜಾ ನೋಡ್ತಾ ಇದ್ದಂತೆ ಜಾಯ್. ಅದಕ್ಕೆ ಆ ಜಗಳದ ಒಂದು ವಿಡಿಯೋ ಕೂಡ ಲಭ್ಯ ಆಯ್ತಂತೆ. ಈ ಹಿಂದೆ ಮೃತ ಬಿಕ್ಲು ಶಿವ ಮತ್ತು ಜಗ್ಗ ಇಬ್ರು ಕೂಡ ಒಂದು ಕಾಲದಲ್ಲಿ ಆತ್ಮೀಯರೇ ಆಗಿದ್ರು, ಫ್ರೆಂಡ್ಸೇ ಆಗಿದ್ರು. ಜಗಳ ಮಾಡ್ಕೊಂಡು ಇಬ್ರು ಬೇರೆ ಬೇರೆ ಆದ್ರು, ಕತ್ತಿ ಮಸೀತಾ ಇದ್ರು. ಅದಾದ್ಮೇಲೆ ಇವರಿಬ್ಬರ ಫ್ರೆಂಡ್ಶಿಪ್ ನೋಡ್ಬಿಟ್ಟು ಅದನ್ನ ಹೆಂಗಾದ್ರೂ ಮಾಡಿ ಕೆಡಿಸ್ಬಿಡ್ಬೇಕಲ್ಲ ಅಂಥೇಳಿ ಜಾಯ್ ಅನ್ನೋರನ್ನ ಮುಂದಿಟ್ಟು ಮಲಯಾಳಿ ಅಜಿತ್ ಕಿತಕ್ನೂರ್ ಜಾಗದ ಬಳಿ ಜಗ್ಗನ ಡಾನ್ ಅಂತ ಹೇಳ್ಬಿಡ್ತಾರೆ. ಬಿಕ್ಲು ಶಿವ ಡಾನ್ ಅಂತ ಹೇಳ್ತಾ ಇದ್ದಂತೆ ಜಗಳಕ್ಕೆ ಮುಂದಾಗ್ತಾನೆ ಆಟೋ ಜಾಯ್ ಅನ್ನೋನು. ಯಾಕೆ ಜಗ್ಗನ ರೌಡಿ ಅಂತ ಹೇಳ್ದೆ ನೀನು ಅಂತ ಮಾತು ಬೆಳೆಸ್ತಾನೆ. ನಾನು ಜಗ್ಗನ ರೌಡಿ ಅಂದಿಲ್ಲ, ಡಾನ್ ಅಂತ ಹೇಳಿದ್ದು ಅಂತ ಶಿವ ಹೇಳ್ತಾನೆ. ಡಾನ್ ಅಂದರೆ ಏರಿಯಾದಲ್ಲಿ ಪ್ರಭಾವಿ ಅಂತ ಹೇಳಿದ್ದು ಅಂತ ಬಿಕ್ಲು ಶಿವ ಸಮಜಾಯಿಷಿ ಕೊಡ್ತಾನೆ. ಆಗ ಆಟೋ ಜಾಯ್ ಏನಂತಾನೆ ಗೊತ್ತಾ? ತಾಕತ್ತಿದ್ರೆ ಜಗ್ಗನ ಮುಂದೆ ಇದನ್ನು ಹೇಳು ಅಂತ ಹೇಳ್ತಾನೆ. ಆ ವೇಳೆ ಜಗ್ಗನಿಗೆ ಫೋನ್ ಮಾಡ್ತಾನೆ ಅಜಿತ್ ಬಂಟ ಆಟೋ ಜಾಯ್. ಫೋನ್ ರಿಸೀವ್ ಮಾಡಿದಾಗ ಬಿಕ್ಲು ಶಿವ ಕೊಲೆ ಆರೋಪಿ ಕಿರಣ್ಗೆ ಕರೆ ಮಾಡೋದು ರಿಸೀವ್ ಮಾಡೋದು. ಅಜಿತ್ ಬಂಟ ಆಟೋ ಜಾಯ್ ಫೋನ್ ಮಾಡಿದಾಗ ಜಗ್ಗನಿಗೆ ಕಾಲ್ ಮಾಡ್ತಾನೆ. ಜಗ್ಗ ರಿಸೀವ್ ಮಾಡೋದಿಲ್ಲ. ಅವನ ಫ್ರೆಂಡ್ ಕಿರಣ್ಗೆ ಕಾಲ್ ಮಾಡ್ತಾರೆ. ಹೀಗೆ ವಿಷಯ ಹೇಳ್ತಾ ಇದ್ದಂತೆ ಕಿರಣ್ ಸಿಟ್ಟಾಗ್ಬಿಡ್ತಾನೆ. ರಾತ್ರಿಯೇ ಶಿವನ ಜೊತೆಗೆ ಗಲಾಟೆ ಮಾಡ್ಕೊಂಡ್ಬಿಡ್ತಾನೆ. ಅವತ್ತಿನಿಂದ ಜಗ್ಗ ಶಿವನ ನಡುವೆ ಈ ವೈಮನಸ್ಸು ಶುರುವಾಗಿರುತ್ತೆ ಅನ್ನೋದು ಸ್ಟೋರಿ. ಇದೇ ವಿಚಾರ ಸಂಬಂಧ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ಈಗ ಬಿಕ್ಲು ಶಿವನ ಮರ್ಡರ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಷ್ಟು ಜನ ಆರೋಪಿಗಳನ್ನು ವಿಚಾರಣೆಗೊಳಪಡಿಸಿದ್ದಾರೆ. ಒಂದು ಕಾಲದ ಸ್ನೇಹಿತರು ಈ ರೀತಿಯಾಗಿ ಬದ್ಧ ವೈರಿಗಳಾಗಿ ಟರ್ನ್ ಆಗಿ ಕೊಲೆ ಮಾಡೋ ಹಂತಕ್ಕೆ ಬೆಳೆಯೋದಕ್ಕೆ ಕಾರಣ ಏನು ಅನ್ನೋ ವಿಚಾರ ಸಂಬಂಧ ಕ್ಲೂ ಏನೇನು ಸಿಗ್ತಾ ಇದೆ? ಶರತ್ತಲ್ಲಿ ಪ್ರಮುಖವಾಗಿ ಎರಡು ಅಂಶಗಳನ್ನು ಗಮನಿಸಬೇಕಾಗುತ್ತೆ. ಇಷ್ಟು ದಿನ ಕೂಡ ಈ ವಿಡಿಯೋಗಳನ್ನು ಹೊರಗಡೆ ಬಿಡದೇ ಇದ್ದಂಥವ್ರು ಈಗ ಯಾಕೆ ಹೊರಗಡೆ ಬಿಟ್ಟರು ಅಂದರೆ ಶಾಸಕರ ಅರೆಸ್ಟ್ ಆಗ್ತಿದ್ದಂತೆ ಈ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಅಂದರೆ ಈ ಒಂದು ಕೃತ್ಯದಲ್ಲಿ ಶಾಸಕರ ಪಾತ್ರ ಇಲ್ಲ ಅನ್ನೋದನ್ನು ಬಿಂಬಿಸೋದಕ್ಕೆ ಹೊರಟಿದ್ದಾರಾ, ಅಥವಾ ಈ ರೌಡಿ ಶೀಟರ್ ಆ ಬಿಕ್ಲು ಶಿವ ಮತ್ತು ಜಗದೀಶನ ನಡುವೆ ಏನೋ ಒಂದು ವೈಮನಸ್ಸು ಉಂಟಾಗೋದಕ್ಕೆ ಪ್ರಮುಖ ಕಾರಣ ಈ ಮಲಯಾಳಿ ಅಜಿತ್ ಅನ್ನುವಂಥ ಬಲಗೈ ಬಂಟ ಆಟೋ ಜಾಯ್ ಏನಿದ್ದಾನೆ, ಈತನ ಮುಂದೆ ಬಿಟ್ಟು ಈ ರೀತಿ ಮಾಡಿದ್ರ ಅನ್ನುವಂಥದ್ದು. ಇಲ್ಲಿ ಈ ಒಂದು ವಿಡಿಯೋನ ನಾವು ಗಮನಿಸ್ತಾ ಹೋದರೆ ಒಂದು ರಿಯಲ್ ಎಸ್ಟೇಟ್ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಏನು ಒಂದು ಕಾಂಪೌಂಡನ್ನು ಹಾಕೋದಕ್ಕೆ ಈ ಬಿಕ್ಲು ಶಿವ ಹೋಗಿರ್ತಾನೆ. ಹೋದಂಥ ವೇಳೆಯಲ್ಲಿ ಆಟೋ ಜಾಯ್ ಏನಿರ್ತಾನೆ, ಈ ಅಜಿತ್ನ ಬಲಗೈ ಬಂಟ ಆತನು ಕೂಡ ಅಲ್ಲಿಗೆ ಬಂದಿರ್ತಾನೆ. ಬರುವಂತಹ ಸಂದರ್ಭದಲ್ಲಿ ಮಾತಿಗೆ ಮಾತಾಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಈ ಜಗ್ಗನ ಬಗ್ಗೆ ಮಾತಾಡುವಂತಹ ವೇಳೆಯಲ್ಲಿ ಈ ಒಂದು ಏರಿಯಾದಲ್ಲಿ ಡಾನ್ ಆತನೇ ಅಲ್ವಾ ಎಲ್ಲವನ್ನು ಮೇಂಟೈನ್ ಮಾಡ್ತಾ ಇರೋದು ಅಂತ ಕೂಡ ಹೇಳ್ತಾನೆ. ಆದರೆ ಅದಕ್ಕೆ ಈ ಸಂಬಂಧಪಟ್ಟಂತೆ ನೀನು ರೌಡಿ ಅಂತ ಹೇಗೆ ಹೇಳ್ತೀಯಾ ಅಂತ ಕೂಡ ಹೇಳ್ತಾರೆ. ನಾನು ಆ ರೀತಿ ಹೇಳಿಲ್ಲ, ಡಾನ್ ಅಂತ ಹೇಳಿದೆ. ಅಂದರೆ ಡಾನ್ ಅಂತ ಹೇಳಿದ್ರೆ ಈ ಏರಿಯಾವನ್ನೆಲ್ಲ ಮೇಂಟೈನ್ ಮಾಡುವಂತಹ ವ್ಯಕ್ತಿ ಅಂತ ಅಷ್ಟೇ ಅಂತ ಹೇಳ್ತಾನೆ. ಹಾಗೆ ಮಾತಿಗೆ ಮಾತು ಬೆಳೆಯುತ್ತೆ ಇಬ್ಬರ ನಡುವೆ ಕೂಡ. ಆದರೆ ಈ ಮಾತನ್ನು ನೀನು ಜಗ್ಗನ ಮುಂದೆ ಹೇಳು ಅಂತ ಹೇಳ್ತಾರೆ. ಅಂದರೆ ನಾನು ಅದನ್ನು ಯಾವುದೇ ರೀತಿಯಲ್ಲಿ ಆತ ಹೇಳಲ್ಲ ರೌಡಿ ಅಂತ ಹೇಳಿ, ಆದರೆ ನೀನು ಇಂಡೈರೆಕ್ಟ್ ಆಗಿ ರೌಡಿ ಅಂತ ಹೇಳಿ ಇದನ್ನು ಒಪ್ಕೊಳ್ತೀಯಾ, ಹಾಗಾಗಿ ನೀನು ಅದನ್ನು ಇದ್ರೆ ಮಾತಾಡು ಅಂತ ಕೂಡ ಹೇಳ್ತಾರೆ. ಆದರೆ ಕರೆ ಮಾಡ್ತಾರೆ ಸ್ಪೀಕರ್ಸ್ ಅಲ್ಲ. ಅದಾದ ಬಳಿಕ ಈ ಕೊಲೆ ಕೇಸ್ನ ಪ್ರಮುಖ ಆರೋಪಿ ಕಿರಣ್ ಏನಿದ್ದಾನೆ, ಜಗ್ಗನ ಬಾಮೈದ, ಆತನಿಗೆ ಕರೆ ಮಾಡಿ ವಿಚಾರವನ್ನು ತಿಳಿಸ್ತಾರೆ. ವಿಚಾರವನ್ನು ತಿಳಿಸಿದಂಥ ಸಂದರ್ಭದಲ್ಲಿ ಸಹಜವಾಗಿಯೇ ಕೂಡ ಕಿರಣ್ ಕೂಡ ಕೋಪಗೊಳ್ತಾನೆ. ಅಂದರೆ ಮಾವನ ವಿರುದ್ಧ ಈ ರೀತಿಯಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಈ ರೀತಿ ನಿಂದನೆ ಮಾಡ್ತಾ ಇದ್ದಾರೆ, ಇನ್ನು ಸಾಕಷ್ಟು ಜನ ಕೂಡ ಅವ್ರ ಜೊತೆ ಬಂದಿರ್ತಾರೆ, ಅವ್ರ ಮುಂದೆ ಅವರಿಗೆ ಅವಮಾನ ಆಯಿತು ಅನ್ನೋಂಥ ಕಾರಣಕ್ಕೆ ಕಿರಣ್ ಕೂಡ ಕೋಪಗೊಳ್ತಾನೆ. ಆವತ್ತಿನ ದಿನವೇ ಹೋಗಿ ಮನೆ ಹತ್ರ ಒಂದು ವಾರ್ನ್ ಮಾಡ್ತಾನೆ. ಆ ವಾರ್ನ್ ಮಾಡುವಂಥ ವಿಡಿಯೋ ಏನಿರುತ್ತೆ, ಆಗ ಈ ಎಲ್ಲವನ್ನು ಕೂಡ ರೆಕಾರ್ಡ್ ಆಗ್ತಾ ಇದೆ ಅಂತ ಹೇಳಿ ಬಿಕ್ಲು ಶಿವ ಸೈಲೆಂಟ್ ಆಗಿ ಇರ್ತಾನೆ. ಈ ಕಿರಣ್ ಆವಾಜನ್ನು ಹಾಕ್ತಾನೆ. ಅದಾದ ಬಳಿಕ ಇಬ್ಬರ ನಡುವೆ ಕೂಡ ವೈಮನಸ್ಸು ಉಂಟಾಗುತ್ತೆ. ಅಲ್ಲಿ ಜೊತೆಯಲ್ಲಿದ್ದಂಥವ್ರು ಕೂಡ ಹೇಳ್ತಾರೆ ಬಿಕ್ಲು ಶಿವ ಮತ್ತು ಜಗದೀಶ್ ಇಬ್ಬರು ಆತ್ಮೀಯ ಸ್ನೇಹಿತರೆ, ಒಂದೇ ಏರಿಯಾದಲ್ಲಿ ಅಕ್ಕಪಕ್ಕ ಇದ್ದಾರೆ, ಯಾಕೆ ಈ ರೀತಿಯಾಗಿ ಜಗಳವನ್ನು ತಂದಿಡುವಂಥ ಕೆಲಸವನ್ನು ಮಾಡ್ತೀರಾ ಅಂತ ಕೂಡ ಹೇಳ್ತಾರೆ. ಆದರೆ ಅದನ್ನು ಯಾವುದನ್ನು ಕೂಡ ಈತ ಕೇರ್ ಮಾಡ್ಕೊಳ್ಳದೆ ಈ ಜಗಳಕ್ಕೆ ಪ್ರಮುಖ ಕಾರಣ ಆಗುತ್ತೆ ಅಂತ ಹೇಳುತ್ತಾ, ಹಾಗಾಗಿ ಗಲಾಟೆ ಕೂಡ ಆಗುತ್ತೆ, ಮರ್ಡರ್ ಆಗುತ್ತೆ. ಈ ಮರ್ಡರ್ ಕೇಸ್ನಲ್ಲಿ ಕೂಡ 20 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡ್ತಾರೆ. ಅದಾದ ಬಳಿಕ ಬೈರ್ತಿ ಬಸವರಾಜ್ ಅವರನ್ನು ಕೂಡ ಅರೆಸ್ಟ್ ಮಾಡಿರುವಂಥದ್ದು. ಈ ಒಂದು ಹತ್ಯೆ ಆಗೋದಕ್ಕೂ ಮುಂಚೆ ವೈರಲ್ ಆದಂತಹ ವಿಡಿಯೋವನ್ನು ಈಗ ಬಿಟ್ಟಿರುವಂತಹ ಅದರ ಹಿಂದೆ ಏನು ಶಾಸಕರನ್ನು ಸೇವ್ ಮಾಡಬೇಕನ್ನೋಂಥ ಉದ್ದೇಶಕ ಅಥವಾ ಅಸಲಿ ಕಾರಣ ಇದೇನಾ ಅಥವಾ ಇದನ್ನು ಬಿಟ್ಟು ಬೇರೆ ಏನಾದರೂ ಇದೆಯಾ ಅನ್ನೋಂಥದ್ದು ಕೂಡ ತನಿಖೆಯ ಸಂದರ್ಭದಲ್ಲಿ ತಿಳಿದು ಬರಬೇಕಾಗಿರುವಂತಹದ್ದು ಶರತ್. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ. You both speak together. You both become one. That is correct. You have to speak
So I was sleeping in my home. So soon they have started it. Why? I'm asking why? ನೀನ್ ರೌಡಿ ಇಲ್ಲ ನೀನು ಜಗ ಮಾತ್ರ ಹೇಳ್ತೀಯಾ ರೌಡಿ ಅಂತ ಯಾರೇ? ರೌಡಿ ಇಲ್ವಾ ಯಾರೇ? ಕರ್ಚಾಕ್ಬಿಟ್ಟು ಬಂದಿಯಾ ಇದೆ ನೀನು ನಾನಂದೆ ನಾನು ಅಂದಿದ್ದು ಜಗ್ಗ ಒಂದು ಜಗ இந்த ஏரியா டான் அவர்தா என்ன அர்த்தம் ரவுடியா ரவுடி இல்லப்பா அவரு இந்த ஏரியா ஜகா தான் நீ ரவுடி எப்படி சொல்ற ரவுடி சொல்லியே நீ சொன்னது அப்படிதா இது டான் என்ன டான் இல்லையா ஜகா டான் இல்லையா நான் இல்ல நான் நீ ரவுடி நீ ஜெயிலுக்கு போய் சொல்லுங்க ஜகா போறியா இல்ல நான் போல நீ ஜெயிலுக்கு போய் சொல்லுங்க நீ என்ன சொல்ற டான் தான் ரவுடி சொல்லியே ஒரு லேடி எதிர்க்க ஒரு கெட்ட பேச்சு பேசுற நீ உனக்கு மரியாதைக்குதா உனக்கு ஒரு லேடி எதிர்க்க ஒரு கெட்ட பேச்சு பேசுற நீ உனக்கு மரியாதைக்குதா Call the Don.